ಜೈ ಹಿಂದ್. ನಾವು ಆಲ್ರೆಡಿ ನೋಡ್ರಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಬಗ್ಗೆ ಆಲ್ರೆಡಿ ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀನಿ. ಸೊ ಅವುಗಳನ್ನ ಕಂಪ್ಲೀಟ್ ಆಗಿ ನೋಡ್ರಿ. ಸೊ ಈ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದು ಹೇಳಿದ್ರೆ ಬಯೋಲಜಿ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓನ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ಮಾತ್ರ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಕೆಲವೊಂದು ಪಾಯಿಂಟ್ಸ್ಗಳು ಉಳಿದು ಅಂತಂದು ಹೇಳಿದ್ರೆ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕಿರ್ತೀನಿ. ಕಂಪ್ಲೀಟ್ ಆಗಿ ನೋಡ್ರಿ, ಆಮೇಲೆ ನೋಟ್ಸ್ ಮಾಡ್ಕೊಳ್ರಿ. ಸೊ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಮೇನ್ ಇಂಪಾರ್ಟೆಂಟು ಸೈನ್ಸ್ ಅಲ್ಲಿ ಇವಾಗ ಏನಿದಾವಲ್ಲ ಆಲ್ಮೋಸ್ಟ್ ನಾನು ಏನ್ ಹೇಳಿದ್ದೀನಿ ಅದ್ರೊಳಗಿನ ಕ್ವಶನ್ಸ್ಗಳು ಜಾಸ್ತಿ ಬರ್ತಾವ. ಮಿಸ್ ಮಾಡಕ್ ಹೋಗ್ಬೇಡ್ರಿ ಯಾರು. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ವಿಟಾಮಿನ್ಸ್ ಬಗ್ಗೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಏನಿನ್ ವಿಟಾಮಿನ್ಸ್ ಬಗ್ಗೆ ಏನ್ ಕ್ವಶನ್ಸ್ ಗಳನ್ನ ಕೇಳ್ತಾರ, ವಿಟಾಮಿನ್ಸ್ ಅಂದ್ರೆ ಏನು, ಅದ್ರಲ್ಲಿ ಏನು ಅಂತಂದ್ ಹಿಂಗೆಲ್ಲ ಕೇಳಂಗಿಲ್ಲ. ಜಸ್ಟ್ ವಿಟಾಮಿನ್ಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬೇರೆ ಬೇರೆ ಟೈಪ್ಸ್ ಗಳು ಬರ್ತಾವ. ಅದ್ರಲ್ಲಿ ಮೇನ್ ಏನಪ್ಪಾ ಅಂತಂದ್ ಹೇಳಿದ್ರೆ ವಿಟಾಮಿನ್ಸ್ ಒಳಗಡೆ ನೋಡ್ರಿ, ಎ, ಬಿ, ಸಿ, ಡಿ, ಇ, ಕೆ ಈ ತರ ಏನಂತಂದ್ ಹೇಳಿದ್ರೆ ಹಲವಾರು ಬರ್ತಾವ. ಮತ್ ಬಿ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ B12 ವರೆಗೂ ಬರ್ತಾವ. ನಮಗ್ ಮೇನ್ ಇಂಪಾರ್ಟೆಂಟ್ ಏನ್ ಇವಾಗ ಇದರಲ್ಲಿ ವಾಟರ್ ಅಲ್ಲಿ ಕರಗುವಂತದ್ದು, ವಾಟರ್ ಸಾಲ್ಯುಬಲ್ ಅಂತಂದ್ ಹೇಳ್ತೀವಿ. ಸೊ ವಾಟರ್ ಸಾಲ್ಯುಬಲ್ ಅಂತಂದ್ ಹೇಳಿದ್ರೆ ನೀರಿನಲ್ಲಿ ಕರಗುವಂತದ್ದು ಯಾವುದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಫ್ಯಾಟ್ ಸಾಲ್ಯುಬಲ್. ಎಲ್ಲಾನು ಏನಂತಂದ್ ಹೇಳಿದ್ರೆ ನೀರ್ನಾಗ ಕರಗಂಗಿಲ್ಲ ವಿಟಾಮಿನ್ಸ್ ಗಳು. ಸೊ ಎರಡು ಮಾತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ನೀರಿನಲ್ಲಿ ಕರಗ್ತಾವ. ಅವ್ಯಾವ ಅಂತಂದ್ ಹೇಳಿದ್ರೆ ಸಿ ಮತ್ತು ಬಿ, ಅಥವಾ ಬಿ ಮತ್ತು ಸಿ ಅಂತಂದ್ ಹೇಳ್ತೀವಿ. ವಿಟಾಮಿನ್ ಬಿ ಮತ್ತು ವಿಟಾಮಿನ್ ಸಿ ಏನಂತಂದ್ ಹೇಳಿದ್ರೆ ನೀರ್ನಲ್ಲಿ ಕರಗ್ತಾವ. ಅದಾದ ನಂತರ ಉಳಿದಿದ್ದು ಇವು ಎ, ಡಿ, ಇ, ಕೆ. ವಿಟಾಮಿನ್ ಎ, ವಿಟಾಮಿನ್ ಡಿ, ವಿಟಾಮಿನ್ ಇ, ವಿಟಾಮಿನ್ ಕೆ ಏನಪ್ಪಾ ಅಂತಂದ್ ಹೇಳಿದ್ರೆ ನೀರ್ನಲ್ಲಿ ಕರಗಂಗಿಲ್ಲ, ಫ್ಯಾಟ್ ಒಳಗಡೆ ಕರಗ್ತಾವ. ಕೊಬ್ಬು ಅಂತಂದ್ ಹೇಳ್ತೀವಿ, ಫ್ಯಾಟ್ ಅಂತಂದ್ ಹೇಳಿದ್ರೆ. ಕೊಬ್ಬಿನಲ್ಲಿ ಕರಗುವಂತಹ ವಿಟಾಮಿನ್ಸ್ ಗಳಾವು ವಿಟಾಮಿನ್ ಎ, ವಿಟಾಮಿನ್ ಡಿ, ವಿಟಾಮಿನ್ ಇ, ವಿಟಾಮಿನ್ ಕೆ. ನೀರ್ನಲ್ಲಿ ಕರಗುವಂತದ್ದು ವಿಟಾಮಿನ್ ಬಿ ಮತ್ತು ವಿಟಾಮಿನ್ ಸಿ ಅಂತಂದ್ ಹೇಳ್ತೀವಿ. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕೊಟ್ಟಿದ್ರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ವಿಟಾಮಿನ್ ಎ ಅನ್ನ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ರೆಟಿನಾಲ್ ಅಂತ ಕರಿತೀವಿ. ಕನ್ನಡದಾಗ ಬರೀತಾನೆ ನೋಡ್ರಿ. ಸೊ ರೆಟಿನಾಲ್ ಅಂತ ಕರೀತಾರ. ವಿಟಾಮಿನ್ ಎ ಅನ್ನ ರೆಟಿನಾಲ್ ಅಂತಂದ್ ಕರೀತಾರ. ಇದೆಲ್ಲಾದ್ರೂ ಕಮ್ಮಿ ಬಿತ್ತು ಅಂತಂದ್ ಹೇಳಿದ್ರೆ ನಮ್ಮ ಬಾಡಿ ಒಳಗಡೆ ವಿಟಾಮಿನ್ ಎ ಎಲ್ಲಾದ್ರೂ ನಮ್ಗೆ ಕಮ್ಮಿ ಬಿತ್ತು ಅಂತಂದ್ ಹೇಳಿದ್ರೆ ನೈಟ್ ಬ್ಲೈಂಡ್ನೆಸ್ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ನೈಟ್ ಬ್ಲೈಂಡ್ನೆಸ್. ಸೊ ನೈಟ್ ಬ್ಲೈಂಡ್ನೆಸ್ ಅಂದ್ರೆ ಏನು? ರಾತ್ರಿ ಗುರುಡುತನ ಅಂತಂದ್ ಹೇಳ್ತೀವಿ ನೋಡ್ರಿ. ಸಾಯಂಕಾಲ ಆಯ್ತು ಅಂತಂದ್ ಹೇಳಿದ್ರ ಸಾಯಂಕಾಲ 5 ಗಂಟೆ 6 ಗಂಟೆ ಆಯ್ತು ಅಂತಂದ್ ಹೇಳಿದ್ರೆ ಕಣ್ಣ ಕಾಣಿಸಂಗಿಲ್ಲ ಅವ್ರಿಗೆ, ಫುಲ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿಬಿಡತ್ತ. ಸೊ ರಾತ್ರಿ ಗುರುಡುತನ, ನೈಟ್ ಬ್ಲೈಂಡ್ನೆಸ್ ಅಂತಂದ್ ಹೇಳ್ತೀವಿ. ಯಾವ್ದ್ರಿಂದ? ವಿಟಾಮಿನ್ ಎ ಕಡಿಮೆ ಆಗೋದ್ರಿಂದ. ಅದು ಒಂದೇ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಉಳಿದಿದ್ರ ಬಗ್ಗೆ ಏನು ಬೇಡ. ಆಮೇಲೆ ನೆಕ್ಸ್ಟ್ ನೋಡ್ರಿ, ವಿಟಾಮಿನ್ ಡಿ ಅನ್ನ ಏನಂತ ಕರೀತಾರ? ವಿಟಾಮಿನ್ ಡಿ ಏನಂತ ಕರೀತಾರ ಅಂತಂದ್ ಹೇಳಿದ್ರೆ ಕ್ಯಾಲ್ಸಿಫೆರಾಲ್ ಅಂತಂದ್ ಕರೀತಾರ. ಏನಂತ ಕರೀತಾರ? ಕ್ಯಾಲ್ಸಿಫೆರಾಲ್ ಅಂತಂದ್ ಹೇಳಿ. ನಾನು ಕನ್ನಡದಾಗ ಬರ್ದ ನೋಡ್ರಿ, ಕ್ಯಾಲ್ಸಿಫೆರಾಲ್ ಅಂತಂದ್ ಹೇಳಿ ಕರೀತಾರ ವಿಟಾಮಿನ್ ಡಿ ಅನ್ನ. ಇದೆಲ್ಲಾದ್ರೂ ಕಮ್ಮಿ ಬಿತ್ತು ಅಂತಂದ್ ಹೇಳಿದ್ರ ಯಾವ ರೋಗ ಬರುತ್ತೆ ನಮಗ್ ಕೇಳೋ ಕ್ವಶನ್ ಅಲ್ಲಿ? ರಿಕೆಟ್ಸ್ ಅಂತಂದ್ ಹೇಳ್ತೀವಿ. ಸೊ ಕರೆಕ್ಟ್ ಆಗಿ ಬಾಡಿ ಬೆಳವಣಿಗೆ ಆಗಂಗಿಲ್ಲ, ರಿಕೆಟ್ಸ್ ಅಂತಂದ್ ಹೇಳ್ತೀವಿ. ವಿಟಾಮಿನ್ ಡಿ ಕಡಿಮೆ ಆದ್ರೆ ಇದನ್ನ ನಾವ್ ಏನಂತ ಕರಿತೀವಿ? ಕ್ಯಾಲ್ಸಿಫೆರಾಲ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಕ್ಯಾಲ್ಸಿಫೆರಾಲ್. ಇದೇನಂತ ಕರಿತೀವಿ? ರೆಟಿನಾಲ್ ಅಂತಂದ್ ಕರಿತೀವಿ. ಎಸ್, ರೆಟಿನಾಲ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವಿಟಾಮಿನ್ ಇ. ವಿಟಾಮಿನ್ ಇ ಅನ್ನ ಏನಂತ ಕರೀತಾರ ಅಂದ್ರೆ ಟೋಕೋಫೆರಾಲ್ ಅಂತಂದ್ ಕರೀತಾರ. ಸೊ ವಿಟಾಮಿನ್ ಇ ಅನ್ನ ಏನಂತ ಕರೀತಾರ ಅಂದ್ರೆ ಟೋಕೋಫೆರಾಲ್ ಅಂತಂದ್ ಕರೀತಾರ. ತುಂಬಾ ಇಂಪಾರ್ಟೆಂಟ್ ಈ ನೇಮ್ಗಳು. ನಾ ಇವಾಗ ಏನ್ ಹೇಳ್ತಿದೀನಿ ಅಷ್ಟೇ. ಟೋಕೋಫೆರಾಲ್ ಅಂತಂದ್ ಕರಿತೀವಿ. ಇದೆಲ್ಲಾದ್ರೂ ಕಮ್ಮಿ ಬಿತ್ತು ಅಂತಂದ್ ಹೇಳಿದ್ರೆ ಬಂಜೆತನ ಉಂಟಾಗತ್ತ. ನಾನು ಕನ್ನಡದಾಗ ಹೇಳ್ತೀನಿ, ಬಂಜೆತನ ಅಂತಂದ್ ಹೇಳ್ತೀವಿ. ಸ್ಟೆರಿಲಿಟಿ. ಇಂಗ್ಲಿಷ್ನಾಗ ಏನಂತ ಕರೀತಾರ ಅಂದ್ರೆ ಸ್ಟೆರಿಲಿಟಿ ಅಂತ ಕರೀತಾರ, ಬಂಜೆತನ ಅಂತ ಹೇಳ್ತೀವಿ. ಇವಾಗ ಮಕ್ಕಳಾಗಂಗಿಲ್ಲಲ್ಲ, ಸೊ ಅವ್ರ ಏನಂತಂದ ಹೇಳಿದ್ರೆ ವಿಟಾಮಿನ್ ಇ ಪದಾರ್ಥಗಳನ್ನ ಜಾಸ್ತಿ ತಿನ್ಬೇಕು. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವಿಟಾಮಿನ್ ಕೆ ಅನ್ನೋದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಆಂಟಿ ಹೆಮರೋಹ್ಯಾಗಿಕ್ ಅಂತ ಕರೀತಾರ. ಸೊ ಇದನ್ನ ನೆನ್ಪಿಟ್ಕೊಳಕ್ ಹೋಗ್ಬೇಡ್ರಿ, ಇದೇನ್ ಅಷ್ಟೊಂದೇನ್ ಇಂಪಾರ್ಟೆಂಟ್ ಇಲ್ಲ, ಬಟ್ ಅದ್ರ ನೆನ್ಪಿಟ್ ದೊಡ್ಡದ್ ನೇಮ್. ಆಂಟಿ ಹೆಮರೋ ಆಂಟಿ ಹೆಮರೋಹ್ಯಾಗಿಕ್ ಅಂತ ಕರೀತಾರ. ಸೊ ವಿಟಾಮಿನ್ ಕೆ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರ ಇವಾಗ ಏನಂತಂದ್ ಹೇಳಿದ್ರ ಬ್ಲಡ್ ಕ್ಲಾಟ್ ಆಗಂಗಿಲ್ಲ. ಸೊ ಇಲ್ಲೇನಂತಂದ್ ಹೇಳಿದ್ರೆ ವಿಟಾಮಿನ್ ಕೆ ಎಲ್ಲಾದ್ರೂ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ಬ್ಲಡ್ ಕ್ಲಾಟಿಂಗ್ ಏನಂತಂದ್ ಹೇಳಿದ್ರೆ ಕಡಿಮೆ ಆಗುತ್ತೆ. ಸೊ ಬ್ಲಡ್ ಏನಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಆ ಹರಿತಾ ಹೋಗುತ್ತೆ, ಬ್ಲಡ್ ಕ್ಲಾಟ್ ಆಗಂಗಿಲ್ಲ ಅಲ್ಲಿ. ಸೊ ವಿಟಾಮಿನ್ ಕೆ ಎಲ್ಲಾದ್ರೂ ಕಡಿಮೆ ಇತ್ತು ಅಂತಂದ್ ಹೇಳಿದ್ರೆ ನಮ್ ಬಾಡಿ ಒಳಗಡೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವ ಇಂಪಾರ್ಟೆಂಟ್ ಆಗ್ತಾವ. ಆಮೇಲೆ ನೆಕ್ಸ್ಟ್ ವಿಟಾಮಿನ್ ಬಿ ಮತ್ತು ವಿಟಾಮಿನ್ ಸಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ವಿಟಾಮಿನ್ ಬಿ ಒಳಗಡೆ B1, B2, B3, B5, B6, B7, B9, B12 ಅಂತ ಬರ್ತಾವ.
ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ ಒನ್ ನೆನ್ಪಿಟ್ಕೊಳ್ರಿ, B1 ಅಂತಂದ್ ಹೇಳ್ಬಿಟ್ಟು ಅದನ್ನ ಏನಂತ ಕರಿತೀವಿ ಅಂದ್ರೆ ಥೈಮಿನ್ ಅಂತ ಕರಿತೀವಿ. ವಿಟಮಿನ್ B1 ನ ಥೈಮಿನ್ ಅಂತ ಕರಿತೀವಿ. ಇದೆಲ್ಲಾದ್ರೂ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ಬೇರಿ ಬೇರಿ ರೋಗ ಬರುತ್ತೆ. ಇದೆಲ್ಲಾದ್ರೂ ಕಡಿಮೆ ಆಯ್ತಂದ್ರ ಏನ್ ಬರುತ್ತ, ಬೇರಿ ಬೇರಿ ರೋಗ ಬರುತ್ತ. ಆಮೇಲೆ ಉಳಿದಿದ್ದೇನಪ್ಪಾ ಅಂತಂದ್ ಹೇಳಿದ್ರ ವಿಟಮಿನ್ B2 ಅನ್ನ ರೈಬೋಫ್ಲೆವಿನ್ ಅಂತ ಕರೀತಾರೆ. ಏನಂತ ಕರೀತಾರ, ರೈಬೋಫ್ಲೆವಿನ್. ಸೊ ನೆನ್ಪಿಟ್ಕೊಳ್ರಿ, ಆದ್ರ ಇಲ್ಲ ಅಂತಂದ್ ಹೇಳಿದ್ರೆ ಇವಾಗ ಏನ್ ಹೇಳಿದ್ನಲ್ಲ ಅಷ್ಟೇ, ರೈಬೋಫ್ಲೆವಿನ್ ಅಂತಂದ್ ಹೇಳ್ತೀವಿ. ವಿಟಮಿನ್ B3 ಅನ್ನ ಪೆಂಟೋಥೆನಿಕ್ ಅಸಿಡ್ ಅಂತ ಕರಿತೀವಿ. ಪೆಂಟೋಥೆನಿಕ್ ಅಸಿಡ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ವಿಟಮಿನ್ B5, ಇದು ನಿಕೋಟಿನಿಕ್ ಅಂತ ಕರೀತಾರ. ನಿಕೋಟಿನಿಕ್ ಅಸಿಡ್ ಅಂತ ಕರಿತೀವಿ. B5 ಅನ್ನ ಅವುಗಳಿಗೆ ಇರೋ ಹೆಸರುಗಳು. ಸೊ ಇದೊಂದು ನೆನ್ಪಿಟ್ಕೊಳ್ರಿ, ವಿಟಮಿನ್ B5 ಎಲ್ಲಾದ್ರೂ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ಪೆಲಾಗ್ರಾ ರೋಗ ಬರುತ್ತೆ. ಡಯೇರಿಯಾ ಮತ್ತು ಪೆಲಾಗ್ರಾ ರೋಗ ಬರುತ್ತ. ಆಮೇಲೆ ವಿಟಮಿನ್ B6 ಏನಪ್ಪಾ ಅಂತಂದ್ ಹೇಳಿದ್ರೆ ಪಿರಿಡಾಕ್ಸಿನ್. ಸೊ ವಿಟಮಿನ್ B6 ಅನ್ನ ನಾವೇನಂತ ಕರಿತೀವಿ, ಪಿರಿಡಾಕ್ಸಿನ್ ಅಂತ ಕರಿತೀವಿ. ಆಮೇಲೆ ವಿಟಮಿನ್ B7 ಅನ್ನ ಬಯೋಟಿನ್ ಅಂತ ಕರಿತೀವಿ. ವಿಟಮಿನ್ B7 ನ ಬಯೋಟಿನ್. ಆಮೇಲೆ ನೆಕ್ಸ್ಟ್ ನೋಡ್ರಿ, B9 ನ ಪೋಲಿಕ್ ಅಸಿಡ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್. ಸೊ B9 ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪೋಲಿಕ್ ಅಸಿಡ್ ಅಂತ ಕರಿತೀವಿ. ಆಮೇಲೆ B12 ಸೈನೋಕೊಬಾಲ್ ಅಂತ ಕರಿತೀವಿ. ಸೈನೋಕೊಬಾಲ್ ಅಮೈನ್ ಅಂತ ಕರಿತೀವಿ. ಸೊ B12 ಅನ್ನ ಏನಂತ ಕರಿತೀವಿ ಅಂದ್ರ ಸೈನೋಕೊಬೈಲ್ ಅಮೈನ್ ಅಂತ ಕರಿತೀವಿ. ಸೊ ಇದು ಕೂಡ ಇಂಪಾರ್ಟೆಂಟ್. ಆಮೇಲೆ ವಿಟಮಿನ್ C ಅನ್ನ ಅಸ್ಕಾರ್ಬಿಕ್ ಅಸಿಡ್ ಅಂತ ಕರಿತೀವಿ. ವಿಟಮಿನ್ C ಅನ್ನ ಅಸ್ಕಾರ್ಬಿಕ್ ಅಸಿಡ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಅದು ಕಡಿಮೆ ಆಗೋದ್ರಿಂದ ನಮ್ಗೆ ಯಾವ ರೋಗ ಬರುತ್ತೆ ಅಂತಂದ್ ಹೇಳಿದ್ರೆ ಸ್ಕರ್ವಿ ರೋಗ ಬರುತ್ತೆ. ವಿಟಮಿನ್ C ಕಡಿಮೆ ಆಗೋದ್ರಿಂದ ಯಾವ ರೋಗ ಬರುತ್ತಾ, ಸ್ಕರ್ವಿ ರೋಗ ಬರ್ತಾವ. ಸೊ ಇಷ್ಟ ಇಂಪಾರ್ಟೆಂಟ್. ಇದರಲ್ಲಿ ಮೇನ್ ನೆನ್ಪಿಟ್ಕೊಳ್ಳೋದು ಏನೇನು, ಸೊ ವಿಟಮಿನ್ A, B, C, D, E ಮತ್ತು K. ಬಿ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ B1, B5, B7, B9. ಸೊ ಇವನ್ನೆಲ್ಲ ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೂ ಕೂಡ ಲಾಸ್ಟ್ ಒಂದಾದ್ರೂ ನೆನ್ಪಿಟ್ಕೊಳ್ರಿ. B1 ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಬೇರಿ ಬೇರಿ ರೋಗ. ವಿಟಮಿನ್ B ಕಡಿಮೆ ಆಯ್ತಂದ್ರೂ ಕೂಡ ಬೇರಿ ಬೇರಿ ರೋಗ ಅಂತ ಹೇಳ್ತೀವಿ. ಸೊ ಅದೊಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಫಂಗೈದಿಂದ ಡಿಸೀಸಸ್ ಗಳ ಬಗ್ಗೆ ಹೇಳ್ತೀವಿ, ರೋಗಗಳ ಬಗ್ಗೆ. ಸೊ ಯಾವ ರೋಗ ಬರುತ್ತಾ, ಫಂಗಲ್ ಇನ್ಫೆಕ್ಷನ್ ಅಂತಂದ್ ಹೇಳ್ತೀವಿ. ಸೊ ಸ್ಕಿನ್ಗೆಲ್ಲ ಬರ್ತಾವ, ನಮ್ಗೆಲ್ಲ ನಾವು ಕೆರೆತ ಎಲ್ಲ ಉಂಟಾಗತ್ತಲ್ಲ, ಅವೆಲ್ಲ ಫಂಗಲ್ ಇನ್ಫೆಕ್ಷನ್ಸ್. ಬಟ್ ಆದ್ರೆ ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್, ನಾನು ವೈರಸ್ ಗಳಿಂದ ಬರುವಂತದ್ದು ಹೇಳ್ಕೊಡ್ತೀನಿ. ವೈರಸ್ ಗಳದಷ್ಟೇ, ಇವನಷ್ಟ ನೆನ್ಪಿಟ್ಕೊಡ್ರಿ. ವೈರಸ್ ದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಮಾಲ್ ಫಾಕ್ಸ್ ಅಂತಂದ್ ಹೇಳಿ ಬರುತ್ತೆ. ವೈರಸ್ ಇಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಮಾಲ್ ಫಾಕ್ಸ್ ಅಂತಂದ್ ಹೇಳಿ ಒಂದ್ ರೋಗ ಬರುತ್ತ. ಆಮೇಲೆ ಚಿಕನ್ ಫಾಕ್ಸ್ ಅಂತಂದ್ ಬರುತ್ತೆ. ಚಿಕನ್ ಫಾಕ್ಸ್ ಸಣ್ಣ ಗುಳ್ಳೆಗಳು ಹೇಳ್ತಾವ ನೋಡ್ರಿ. ಸ್ಮಾಲ್ ಫಾಕ್ಸ್, ಚಿಕನ್ ಫಾಕ್ಸ್ ಸಣ್ಣ ಗುಳ್ಳೆಗಳು ಹೇಳ್ತಾವ ಬಾಡಿ ಮೇಲ್ಗಡೆ. ಆಮೇಲೆ ನೆಕ್ಸ್ಟ್ ಕಾಮನ್ ಕೋಲ್ಡ್ ಬರುತ್ತೆ. ವೈರಸ್ ಇಂದ ಉಂಟಾಗೋದು ಹೇಳ್ತಾ ಇದ್ದೀನಿ ನಾನು, ವೈರಸ್ ಇಂದ ಬರುವಂತಹ ರೋಗಗಳು. ಕಾಮನ್ ಕೋಲ್ಡ್, ನೆಗಡಿ ಉಂಟಾಗತ್ತೆ. ಆಮೇಲೆ ಮಂಪ್ಸ್, ಮಂಗನ ಬಾವು ಅಂತಂದ್ ಹೇಳ್ತೀವಿ, ಮಂಪ್ಸ್ ಉಂಟಾಗತ್ತ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ರೇಬಿಸ್ ರೋಗ, ವೈರಸ್ ಇಂದ ರೇಬಿಸ್ ರೋಗ. ಆಮೇಲೆ ನೆಕ್ಸ್ಟ್ ನೋಡ್ರಿ ಡೆಂಗ್ಯೂ ರೋಗ. ರೇಬಿಸು, ಡೆಂಗ್ಯೂ ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ವೈರಸ್ ಇಂದ ಉಂಟಾಗುತ್ತವ. ಇಮ್ಮಲ್ಲಿ ಏಡ್ಸ್ ರೋಗ ಕೂಡ ಏನಂತಂದ್ ಹೇಳಿದ್ರೆ ವೈರಸ್ ಇಂದ ಉಂಟಾಗತ್ತ. ಆಮೇಲೆ ನೆಕ್ಸ್ಟ್ ಇದು ಬೇಡ, ಓನ್ಲಿ ಇಲ್ಲಿವರೆಗೂ ಏನಪ್ಪಾ ಅಂತಂದ್ ಹೇಳಿದ್ರೆ ವೈರಸ್ ಗಳಿಂದ ಉಂಟಾಗುವಂತಹ ರೋಗಗಳು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವಂತಹ ರೋಗಗಳ್ಯಾವು. ಸೊ ಅದ್ರಲ್ಲಿ ಫಸ್ಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಡಿಪ್ಟೇರಿಯಾ ಅಂತಂದ್ರೆ, ಡಯಾಪ್ಟೇರಿಯಾ ಅಥವಾ ಡಿಪ್ಟೇರಿಯಾ ಅಂತಂದ್ ಹೇಳ್ತೀವಿ. ಎಸ್. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ನ್ಯೂಮೋನಿಯಾ ರೋಗ. ಸೊ ಬ್ಯಾಕ್ಟೀರಿಯಾದಿಂದ ಬರುವಂತಹ, ಜಸ್ಟ್ ನೇಮ್ ಹೆಸರುಗಳು ಅಷ್ಟ ನೆನ್ಪಿಟ್ಕೊಳ್ರಿ. ಆಮೇಲೆ ಟ್ಯೂಬರ್ಕ್ಯುಲೋಸಿಸ್ ಅಂತಂದ್ ಬರುತ್ತ. ಆಮೇಲೆ ಪ್ಲೇಗ್ ರೋಗ ಬರುತ್ತ. ಆಮೇಲೆ ಟೆಟಾನಸ್ ರೋಗ, ಟೈಫಾಯ್ಡ್ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಟೈಫಾಯ್ಡ್, ಸಾಲ್ಮೋನೆಲ್ಲಾ ಟೈಫಿ ಅಂತಂದ್ ಹೇಳ್ತೀವಿ. ಸೊ ನಾನ್ ಬರಿತೀನಿ ನೋಡ್ರಿ, ಟೈಫಾಯ್ಡ್ ರೋಗ. ಎಲ್ರಿಗೂ ಹೇಳ್ತಿರಲ್ಲ ಸರ್ ಟೈಫಾಯ್ಡ್ ಆಗೈತ್ರಿ ಅವಂಗ ಅಂತಂದ್ ಹೇಳಿ. ಸೊ ಅದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಸಾಲ್ಮೋನೆಲ್ಲಾ ಟೈಫಿ ಅನ್ನೋ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಬ್ಯಾಕ್ಟೀರಿಯಾದಿಂದ ಟೈಫಾಯ್ಡ್ ರೋಗ ಬರುತ್ತ. ಟೈಫಾಯ್ಡ್ ನೆನ್ಪಿಟ್ಕೊಳ್ರಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕಾಲರಾ. ಸೊ ಕಾಲರಾ ಅಂತಂದ್ ಹೇಳ್ತೀವಲ್ಲ, ಸೊ ಅದು ಕೂಡ ಏನಂತಂದ್ ಹೇಳಿದ್ರೆ ಬ್ಯಾಕ್ಟೀರಿಯಾದಿಂದ ಬರುವಂತಹ ಒಂದು ರೋಗ ಆಗೈತೆ. ಆಮೇಲೆ ನೆಕ್ಸ್ಟ್ ಉಳಿದಿದ್ದು ಯಾವ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಇವಾಗ ಏನ್ ಹೇಳಿದ್ನಲ್ಲ ಅಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ ಪ್ರೋಟೋಜೋವಾದಿಂದ. ಸೊ ಪ್ರೋಟೋಜೋವನ್ಸ್ ಅಂತಂದ್ ಬರ್ತಾವ. ಪ್ರೋಟೋಜೋವಾದಿಂದ ಯಾವ ರೋಗ ಬರುತ್ತಾ, ಡಯೇರಿಯಾ. ನೆನ್ಪಿಟ್ಕೊಡ್ರಿ, ಡಯೇರಿಯಾ ಒಂದು, ಮಲೇರಿಯಾ ಒಂದು, ಈ ಎರಡು ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರೋಟೋಜೋವನ್ಸ್ ಇಂದ ಬರುವಂತಹ ಡಿಸೀಸಸ್ ಗಳಾಗಿದಾವ.
ಆಮೇಲೆ ನೆಕ್ಸ್ಟ್ ನೋಡ್ರಿ ಪೆನ್ಸಿಲಿನ್ ಅಂತಂದ್ ಹೇಳ್ಬಿಟ್ಟು ಒಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಲಸಿಕೆಯನ್ನ ಕಂಡುಹಿಡಿತಾರ. ಪೆನ್ಸಿಲಿಯನ್ ಅನ್ನೋ ಒಂದು ಲಸಿಕೆಯನ್ನ ಕಂಡುಹಿಡಿತಾರೆ. ಯಾವ್ದ್ರಿಂದಪ್ಪ ಅಂತಂದ್ ಹೇಳಿದ್ರೆ ಪೆನ್ಸಿಲಿಯಂ ನೊಟ್ಯಾಟಮ್ ನಿಂದ. ಇಲ್ಲಿದೆ ನೋಡ್ರಿ, ಪೆನ್ಸಿಲಿಯಂ ನೊಟ್ಯಾಟಮ್ ಇಂದ ಪೆನ್ಸಿಲಿನ್ ಅನ್ನೋ ಒಂದು ಲಸಿಕೆಯನ್ನ ಕಂಡುಹಿಡಿತಾರ. ಅದು ನಮ್ಗ ತುಂಬಾ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ನೋಡ್ರಿ ಫೋಟೋಸಿಂಥೆಸಿಸ್ ಬಗ್ಗೆ ಹೇಳಿದಾರ. ಫೋಟೋಸಿಂಥೆಸಿಸ್ ಬಗ್ಗೆ ಸೊ ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಬ್ಲೂ ಕಲರ್ ಆಮೇಲೆ ರೆಡ್ ಅಂತಂದ್ ಹೇಳಿದಾರ. ಆಮೇಲೆ O2 ಬಿಡುಗಡೆ ಆಗತ್ತ. ಸೊ ಇದನ್ನೆಲ್ಲ ಹೇಳಿದಾರಲ್ಲ, ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಪ್ರಾಪರ್ ಆಗಿ. ಆಲ್ರೆಡಿ ಒಂದ್ಸರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿರ್ಬೋದು. ಸೊ ಇಲ್ಲಿ ನೋಡ್ರಿ, ಮರ ಗಿಡಗಳು ಏನ್ ಮಾಡ್ತಾವಪ್ಪ ಅಂತಂದ್ ಹೇಳಿದ್ರೆ ಸೂರ್ಯನ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು, ಸೂರ್ಯನ ಬೆಳಕನ್ನ ಯೂಸ್ ಮಾಡ್ಕೊಂಡು ತಮ್ಮ ಎಲೆಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಆಹಾರವನ್ನ ತಯಾರು ಮಾಡ್ತಾವ. ಅದನ್ನ ನಾವು ಏನಂತ ಕರಿತೀವಿ? ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಯಾವ್ದ್ರಲ್ಲಿ ಇದು ಮಾಡ್ತಾವ? ಕ್ಲೋರೋಫ್ಲಾಸ್ಟ್ ಅಲ್ಲಿ. ಯಾವ್ದ್ರಲ್ಲಿ? ಕ್ಲೋರೋಫ್ಲಾಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅಡಿಗೆ ತಯಾರು ಮಾಡ್ತಾವ. ಕ್ಲೋರೋಫ್ಲಾಸ್ಟ್ ಎಲೆ ಒಳಗಡೆ ಕಂಡು ಬರುತ್ತೆ ಇದು. ಸೊ ಫೋಟೋಸಿಂಥಸಿಸ್ ಎಲ್ಲಿ ನಡೆಯುತ್ತಾ? ಕ್ಲೋರೋಫ್ಲಾಸ್ಟ್ ಒಳಗಡೆ ನಡೆಯುತ್ತೆ. ಇಷ್ಟು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಇಲ್ಲಿ ಏನಾಗತ್ತೆ ಅಂತಂದ್ ಹೇಳಿದ್ರೆ ಸೂರ್ಯನ ಯಾವ ಬೆಳಕಿನಿಂದ, ಸೂರ್ಯನಲ್ಲಿ ಮತ್ತೆ ಅಂತಂದ್ ಹೇಳಿ ಟೈಪ್ಸ್ ಬರ್ತಾವ. ಯಾವ ಕಿರಣಗಳು ಬರ್ತಾವ? ಬ್ಲೂ ಕಲರ್ ಬರುತ್ತ, ವೈಲೆಟ್ ಕಲರ್ ಬರುತ್ತ, ರೆಡ್ ಕಲರ್ ಬರುತ್ತ, ಗ್ರೀನ್ ಕಲರ್ ಬರುತ್ತ. ಅತಿ ಹೆಚ್ಚು ಆಹಾರವನ್ನ ಯಾವ್ದ್ರಲ್ಲಿ ತಯಾರಿಸುತ್ತ ಅಂತಂದ್ ಹೇಳಿದ್ರೆ ಯಾವ ಲೈಟ್ ಇಂದ? ಫಸ್ಟ್ ಬ್ಲೂ, ಸೆಕೆಂಡ್ ವೈಲೆಟ್, ಥರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ರೆಡ್. ಈ ಎರಡು ಆಪ್ಷನ್ ಕೊಡ್ಲಿಲ್ಲ ಅಂತಂದ್ ಹೇಳಿದ್ರೆ ರೆಡ್ ಕಲರ್ ದಲ್ಲಿ ಜಾಸ್ತಿ ಆಹಾರವನ್ನ ತಯಾರು ಮಾಡುತ್ತ. ಅಪ್ಪಿತಪ್ಪಿ ಬ್ಲೂ ಮತ್ತು ವೈಲೆಟ್ ಕೊಟ್ರು ಅಂತಂದ್ ಹೇಳಿದ್ರೆ ಬ್ಲೂ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅತಿ ಹೆಚ್ಚು ಆಹಾರವನ್ನ ಮರ ಗಿಡಗಳು ತಯಾರು ಮಾಡ್ತಾವ ಅಂತಂದ್ ಹೇಳ್ಬಿಟ್ಟು ನೀವು ಆನ್ಸರ್ಸ್ ಅನ್ನ ಹಾಕ್ಬೇಕು. ಈ ಎಲೆಗಳಲ್ಲಿ ತಯಾರು ಮಾಡ್ತಾವಲ್ಲ, ಏನೇನ್ ಬಿಡುಗಡೆ ಮಾಡ್ತಾವ? ಆಕ್ಸಿಜನ್ ಅನ್ನ, ಆಮೇಲೆ C6H12O6 ಆಹಾರವನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಬಿಡುಗಡೆ ಮಾಡ್ತಾವ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಸ್ಮಾಲೆಸ್ಟ್ ಬೋನ್ ಯಾವುದು ಅಂತ ಕೇಳಿದಾರ. ಮೂಳೆ. ಸ್ಮಾಲೆಸ್ಟ್ ಬೋನ್ ಅಂತಂದ್ ಹೇಳಿದ್ರೆ ಮೂಳೆ ಅಂತಂದ್ ಹೇಳ್ತೀವಿ, ಸ್ಟೆಪೀಸ್ ಅಂತಂದ್ ಹೇಳ್ತೀವಿ. ಕಿವಿ ಎಲ್ಲಿ ಕಂಡು ಬರುತ್ತೆ? ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ ಹೇಳಿದ್ರೆ ಕಿವಿ ಒಳಗಡೆ ಕಂಡು ಬರುತ್ತೆ, ಸ್ಟೆಪೀಸ್ ಅಂತಂದ್ ಹೇಳ್ಬಿಟ್ಟು ಸ್ಮಾಲೆಸ್ಟ್ ಬೋನ್. ಆಮೇಲೆ ನೆಕ್ಸ್ಟ್ ನೋಡ್ರಿ ಮೈಟೋಕಾಂಡ್ರಿಯಾ. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ನಿಮ್ಗೆಲ್ರಿಗೂ ಗೊತ್ತೈತಿ ಸೆಲ್ ಸ್ಟ್ರಕ್ಚರ್. ಈ ತರ ಏನಂತಂದ್ ಹೇಳಿದ್ರೆ ಸೆಲ್ ಸ್ಟ್ರಕ್ಚರ್ ನೋಡಿದಿರಿ. ಸೊ ಇದ್ರೊಳಗಡೆ ಒಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಈ ತರ ಐಟಮ್ ಬರುತ್ತೆ. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಶಕ್ತಿ ಬಿಡುಗಡೆ ಆಗತ್ತೆ. ಯಾವ ರೂಪದಲ್ಲಿ? ATP ರೂಪದಲ್ಲಿ ಬಿಡುಗಡೆ ಆಗತ್ತೆ. ಈಗ ಹೆಂಗ್ ನಾವು ಏನೇ ಮಾಡ್ಬೇಕಂದ್ರೂ ಕೂಡ ಒಂದ್ ರೂಪದಲ್ಲಿ ಹೇಳ್ತೀವಲ್ಲ. ಈಗ ನಾನು ಕೆಲಸ ಮಾಡ್ತೀನಿ, ಕೆಲಸ ಮಾಡಿದ ತಕ್ಷಣ ನಂಗೆ ವೇತನವನ್ನ ಯಾವ್ದ್ರಲ್ಲಿ ಕೊಡ್ತಾರ? ದುಡ್ಡಿನ ರೂಪದಲ್ಲಿ ಕೊಡ್ತಾರಲ್ಲ. ಸೇಮ್ ಹಂಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಶಕ್ತಿ ಯಾವ ರೂಪದಲ್ಲಿ ಬಿಡುಗಡೆ ಆಗತ್ತೆ ಅಂದ್ರೆ ATP ರೂಪದಲ್ಲಿ ಬಿಡುಗಡೆ ಆಗತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ಅಂತ ಹೇಳ್ತೀವಿ. ಈ ಮೈಟೋಕಾಂಡ್ರಿಯಾವನ್ನ ನಾವ್ ಏನಂತ ಕರಿತೀವಿ? ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪವರ್ ಅನ್ನ ಎಲ್ಲರೂ ಕೊಡ್ತಿರತ್ತಲ್ಲ, ಅದಕ್ಕೋಸ್ಕರ ಪವರ್ ಹೌಸ್ ಆಫ್ ದಿ ಸೆಲ್ ಅಂತಂತ ಹೇಳಿ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಾಗತ್ತ ಅಂತಂದ್ ಹೇಳಿದ್ರೆ ನಾನು ಮುಂದೆ ಡಿಸ್ಕಷನ್ ಮಾಡ್ತೀನಿ ಅದನ್ನ ಸೆಲ್ಸ್ ಗಳ ಬಗ್ಗೆ. ಇಲ್ಲಿ ನೋಡ್ರಿ, ಪರ್ಸನ್ಸ್ ಗಳಲ್ಲಿ O ಅನ್ನ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಯೂನಿವರ್ಸಲ್ ಡೋನರ್ ಅಂತಂದ್ ಕರಿತೀವಿ. ಸೊ O ಅನ್ನ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ. AB ಬ್ಲಡ್ ಗ್ರೂಪ್ ಅನ್ನ ಏನಂತ ಕರಿತೀವಿ ಅಂದ್ರೆ ಯೂನಿವರ್ಸಲ್ ಎಕ್ಸೆಪ್ಟರ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಯೂನಿವರ್ಸಲ್ ಎಕ್ಸೆಪ್ಟರ್. ಅಂದ್ರೆ O ಇದ್ದಾವ ಏನಂತಂದ್ ಹೇಳಿದ್ರೆ ಎಲ್ರಿಗೂ ರಕ್ತವನ್ನ ಕೊಡಬಹುದು, ಎಲ್ಲಾ ಬ್ಲಡ್ ಗ್ರೂಪ್ ಗಳಿಗೆ. AB ಇದ್ದಾವೇನಪ್ಪಾ ಅಂತಂದ್ ಹೇಳಿದ್ರೆ ಎಲ್ರಿಂದ ಬ್ಲಡ್ ಅನ್ನ ತಗೊಳ್ಬಹುದು. ಸೊ ಆ ತರ ಏನಂತಂದ್ ಹೇಳಿದ್ರೆ ಒಂದು ಕಾನ್ಸೆಪ್ಟ್ ಡೋನರ್ ಅಂಡ್ ಎಕ್ಸೆಪ್ಟರ್. ಡೋನರ್ ಅಂತಂದ್ ಹೇಳಿದ್ರೆ ಡೊನೇಟ್ ಮಾಡೋದು, ಸೊ ಎಕ್ಸೆಪ್ಟ್ ಮಾಡೋದು ಎಕ್ಸೆಪ್ಟರ್ ಅಂತಂದ್ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ್ ಹೇಳಿದ್ರೆ ಇಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲೇ ಕೊಟ್ಟಿದಾರ ಬ್ಲಡ್ ಅಂತ ಬಂದ ತಕ್ಷಣ WBC. ಬ್ಲಡ್ ಅಲ್ಲಿ ಏನ ಹೇಳಿದೀವಿ ನಾವು? ಒಂದ್ಸರಿ ನಾವು ಏನಂತಂದ್ ಹೇಳಿ ರಿಪೀಟ್ ಮಾಡ್ತೀನಿ ನೋಡ್ರಿ. ಬ್ಲಡ್ ಅಂತ ಬಂದಾಗ ನಮಗ್ ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ RBC ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ WBC ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಪ್ಲೇಟ್ಲೆಟ್ಸ್. ಸೊ RBC ಏನಪ್ಪಾ ಅಂತಂದ್ ಹೇಳಿದ್ರೆ 120 ದಿನ ಬದುಕತ್ತ, ಇದು 7 ದಿನ ಬದುಕತ್ತ. ಸೊ ಇದ್ರ ಬಗ್ಗೆ ಎಷ್ಟು ದಿನ ಬದುಕತ್ತ ಅಂತ ನನಗೆ ಹೇಳ್ರಿ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹಿಮೋಗ್ಲೋಬಿನ್ ಇರತ್ತ. RBC ಒಳಗಡೆ ಹಿಮೋಗ್ಲೋಬಿನ್ ಇರೋದ್ರಿಂದ ಇದು ಕೆಂಪಾಗಿ ಕಾಣಿಸುತ್ತೆ. ಹಿಮೋಗ್ಲೋಬಿನ್ ಇರತ್ತ ಸರ್, ಐರನ್ ಇರತ್ರಿ. ಇದೇನ್ ಮಾಡತ್ತಪ್ಪ ಅಂತಂದ್ ಹೇಳಿದ್ರೆ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಅನ್ನ ನಮ್ಮ ಬಾಡಿ ಒಳಗಡೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಾಹನದ ರೂಪದಲ್ಲಿ ಹಿಮೋಗ್ಲೋಬಿನ್ ಏನಂತಂದ್ ಹೇಳಿದ್ರೆ ಆಕ್ಟಿಂಗ್ ಮಾಡುತ್ತ. ವಾಹನ ಅದು. ಹಿಮೋಗ್ಲೋಬಿನ್ ಅನ್ನೋದೇನಂದ್ರೆ ಒಂದು ವಾಹನ. ಅದ್ರಲ್ಲಿ ಏನ್ ಹೋಗುತ್ತಾವ? ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಸರಬರಾಜು ಆಗುತ್ತ ಬ್ಲಡ್ ಒಳಗಡೆ. ಸೊ ಅದನ್ನ ನಾವ್ ಏನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ RBC ಕರ್ತವ್ಯ ಅಂತಂದ್ ಹೇಳ್ತೀವಿ.
ಕ್ಲಿಯರ್ ಎಲ್ರಿಗೂ? ಅದಾದ ನಂತರ WBC ಏನ್ ಮಾಡತ್ತ ಅಂತಂದ್ ಹೇಳಿದ್ರೆ ನಮ್ಗೆ ಆಂಟಿಬಾಡೀಸ್ ಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಬಿಡುಗಡೆ ಮಾಡುತ್ತಾ. ಸೊ ಇದು ಸೋಲ್ಜರ್ ತರ ವರ್ಕ್ ಮಾಡುತ್ತ. ಸೊ ನಮ್ ಬಾಡಿ ಒಳಗಡೆ ಇಮ್ಯೂನ್ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್. ಇಮ್ಯೂನ್ ಸಿಸ್ಟಮ್ ಅನ್ನ ಏನಂತಂದ್ ಹೇಳಿದ್ರೆ ಕಾಪಾಡುತ್ತಾ. ಸೊ ಆಂಟಿಬಾಡೀಸ್ ಗಳನ್ನ ಬಿಡುಗಡೆ ಮಾಡುತ್ತ. ಪ್ಲೇಟ್ಲೆಟ್ಸ್ ಎದಕ್ ಉಪಯೋಗಪ್ಪ ಅಂತಂದ್ ಹೇಳಿದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಹೇಳ್ತೀವಿ. ಸೊ ಪ್ಲೇಟ್ಲೆಟ್ಸ್ ಎದಕ್ಕಪ್ಪ ಅಂತಂದ್ ಹೇಳಿದ್ರೆ ರಕ್ತ ಹೆಪ್ಪುಗಟ್ಟುವಿಕೆಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನೇ ಏನಂತಂದ್ ಹೇಳಿದ್ರೆ WBC ಅಂತ ಕೊಟ್ಬಿಟ್ಟು ಆಂಟಿಬಾಡೀಸ್ ಅಂತಂದ್ ಹೇಳಿ ಬಿಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನಮ್ಮ ಕಣ್ಣಿನಲ್ಲಿ ನಮ್ ಐ ಇರುತ್ತಲ್ಲ, ನಮ್ ಕಣ್ಣಿನೊಳಗಡೆ. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ರು ಕಣ್ಣಿರ್ತಾವ. ಈ ಕಣ್ಣಿನೊಳಗಡೆ ಏನಂತಂದ್ ಹೇಳಿದ್ರೆ ಇಮೇಜ್ ಬೀಳುತ್ತಲ್ಲ. ಈಗ ನಾನ್ ನೋಡಕತ್ತೀರಿ, ನಾನ್ ಹೇಳೋದಿಲ್ಲ, ಕ್ಲಾಸ್ ಎಲ್ಲ ಕೇಳಕತ್ತಿರಲ್ಲ, ಇವೆಲ್ಲ ಎಲ್ಲಿ ಮೂಡ್ತಾವ ಅಂತಂದ್ ಹೇಳಿದ್ರೆ ಪಿಕ್ಚರ್ಗಳು ರೆಟಿನಾದೊಳಗಡೆ ಮೂಡ್ತಾವ. ಎಲ್ಲಿ? ರೆಟಿನಾದೊಳಗಡೆ ಮೂಡ್ತಾವ. ಇದೊಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಡ್ರಿ. ಆಮೇಲೆ ಬಿಗ್ಗೆಸ್ಟ್ ಬೋನ್ ಫೆಮ್ಯೂರ್ ಅಂತಂದ್ ಹೇಳ್ತೀವಿ, ತೊಡೆ ಮೂಳೆ. ಸೊ ತೊಡೆ ಮೂಳೆ ಅಂತಂದ್ ಹೇಳ್ತೀವಿ, ಅದನ್ನ ಇಂಗ್ಲಿಷ್ ನ ಫೆಮ್ಯೂರ್ ಅಂತಂದ್ ಹೇಳ್ತೀವಿ. ಬಿಗ್ಗೆಸ್ಟ್ ಅಂತಂದ್ ಹೇಳಿದ್ರೆ ದೊಡ್ಡ ಮೂಳೆ ಅಂತಂದ್ ಹೇಳ್ತೀವಿ, ದೊಡ್ಡ ಮೂಳೆ ಅಂತಂದ್ ಹೇಳ್ತೀವಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಕ್ಲಾಸ್ ಅಲ್ಲಿ ನೋಡ್ಕೊಳ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಉಳಿದಿದ್ದು ಅಪ್ಲೋಡ್ ಮಾಡ್ತೀನಿ.